ಬೆಳಗಾಂ ಅಧಿವೇಶನಕ್ಕೆ ಬಂದಾಗ CM ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಒಂದು ರೀತಿಯ ಪ್ರೆಷರಲ್ಲಿತ್ತು. ಅವರಿಗೆ ಮೂಢ ಹಗರಣ ಆಗಲೇ ನೀವು ಆರೋಪಿಸಿದ್ರಿ, ಅದೆಲ್ಲ ಇತ್ತು. ಈಗ ಬರುವಾಗ ಕೋರ್ಟ್ ಕಟಕಟೆಯಲ್ಲೆಲ್ಲ ಇತ್ತು. ಈಗ ಬರುವಾಗ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾರೆ CM. ಈ ಸಲದ ಅಧಿವೇಶನಕ್ಕೆ ಬಜೆಟ್, ಒಳ್ಳೆ ಬಜೆಟನ್ನು ಕೊಡ್ಬೋದು. ಅದರ ಒಟ್ಟಿಗೆ ಲೋಕಾಯುಕ್ತ ಅವರಿಗೆ ರಿಪೋರ್ಟ್ ಕೊಟ್ಟಿದೆ, ಹೈಕೋರ್ಟಿಂದ ಅವರಿಗೆ ರಿಲೀಫ್ ಸಿಕ್ಕಿದೆ ಅನ್ನುವ ಒಂದು ಸ್ಟ್ರಾಂಗ್ ಫೀಲಿಂಗ್ ಸರ್ಕಾರದ ಹತ್ರ ಈ ಸಲ ಇದೆ. ಏನಂತ ಕಳ್ತನ ಮಾಡಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ED ಅವರು 300 ಕೋಟಿಗೂ ಹೆಚ್ಚು ಇದನ್ನು ಸೀಸ್ ಮಾಡಿದಾರಲ್ಲ, ಲ್ಯಾಂಡ್. ಯಾಕೆ ಮಾಡಿದ್ರು ಅವರು ಟೆಂಪರವರಿ ರಿಲೀಫ್ ಸಿಕ್ಕಿರ್ಬೋದು ಅಷ್ಟೇ, ಪರ್ಮನೆಂಟ್ ರಿಲೀಫ್ ಏನು ಸಿಕ್ಕಿಲ್ಲ. ನಮ್ಮ ಪ್ರಕಾರ ಈ ಕೇಸಲ್ಲಿ ಸಿದ್ದರಾಮಯ್ಯನವರು ಹಿನ್ನಡೆ ಆಗೇ ಆಗ್ತೈತೆ, ಅವ್ರಿಗೆ ಶಿಕ್ಷೆ ಆಗೇ ಆಗ್ತೈತೆ. ಅಲ್ಲಿವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ಈ ಟೆಂಪರವರಿ ರಿಲೀಫಿಂದ ಅವ್ರು ಖುಷಿ ಬೀಳೋವಂಥ ಅವಶ್ಯಕತೆ ಏನು ಕಾಣಲ್ಲ ಅಂತ ನನಗೆ ಅನಿಸ್ತೈತೆ. ಗ್ಯಾರಂಟಿಗಳ ವಿಷಯಕ್ಕೆ ಬಂದಾಗ ಮೊನ್ನೆನೇ ನೀವುಗಳು ಈ ಇಶ್ಯೂಸ್ಗಳನ್ನು ಎತ್ಕೊಂಡಿದ್ರಿ. ಗ್ಯಾರಂಟಿಗಳು ಹೋಗ್ತಾ ಇಲ್ಲ, ಗ್ಯಾರಂಟಿಗಳನ್ನು ವಿರೋಧಿಸ್ತಾ ಬಂದವರು ನೀವು. BJP ಎಲ್ಲೋ ಕೆಲವು ಕಡೆ BJP ಅವರೇ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಇದೆ. ಈಗ ಮಧ್ಯಪ್ರದೇಶ, ಹರಿಯಾಣ, ನೀವು ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ಕೂಡ BJP ಅವರು ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ವಿಷಯಕ್ಕೆ ಬಂದಾಗ ಗ್ಯಾರಂಟಿ ಈಸ್ ಎ ಫೇಲಿಯರ್, ಗ್ಯಾರಂಟಿಗಳು ಈಗ ರೀಚ್ ಆಗ್ತಾ ಇಲ್ಲ ಅನ್ನೋ ಹೋರಾಟ ನಿಮ್ದಾಗಿದೆ. ಯಾವ ರೀತಿ ಹೋರಾಟ ಮಾಡ್ತೀರಿ? ನೋಡಿ, ಗ್ಯಾರಂಟಿಗೆ ನಾವೇನು ವಿರೋಧ ಮಾಡಿಲ್ಲ. ಇವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಇನ್ನು 50 ಗ್ಯಾರಂಟಿ ಕೊಡಲಿ. ಅಂದರೆ ಸರ್ಕಾರ ನಡಿಬೇಕಲ್ಲ. ಇವತ್ತು ಸಂಬಳ ಕೊಡೋಕೆ ದುಡ್ಡಿಲ್ಲ ಇವ್ರ ಹತ್ರ, ಅಭಿವೃದ್ಧಿ ಕಾರ್ಯಗಳೆಂದೂ ನಡೀತಾ ಇಲ್ಲ. ಒಂದು ಶಾಲೆ ಕಟ್ಟಿಲ್ಲ ಹೊಸ್ದಾಗಿ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟೋಕೆ ಯೋಗ್ಯತೆ ಇಲ್ಲ ಇವರಿಗೆ. ರೈತರ ಸಾವು ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ಅನುದಾನಗಳಿಲ್ಲ. MLAಗಳೆಲ್ಲ ಅವ್ರ ಪಾರ್ಟಿಯ ಶಾಸಕರೇ ಇವತ್ತು ಈ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿ ಸಾಕು, ನಮಗೆ ಅನುದಾನ ಕೊಡಿ ಅಂತೇಳಿ ಅವ್ರ MLAಗಳೇ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಈ ಗ್ಯಾರಂಟಿಯಿಂದ ಸರ್ಕಾರ ಇವತ್ತು ಪಾಪರ್, ಕೇರಳದಲ್ಲಿ ಯಾವ ರೀತಿ ಪಾಪರ್ರಾಗಿ ಸರ್ಕಾರ ಇವತ್ತು ಬ್ಯಾಂಕುಗಳು ಲೋನ್ ಕೊಡದಾದಂಥ ಸ್ಥಿತಿಗೆ ಕೇರಳ ಹೊರಟೋಗಿದೆ. ನಮ್ಮ ಕರ್ನಾಟಕ ಸರ್ಕಾರ ದೇಶದಲ್ಲೇ ಒಂದು ಒಳ್ಳೆಯ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ, ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ನಾವು ಭಾಳ ಉತ್ತಮವಾಗಿದ್ದೀರಿ. ನಾವು ಆರ್ಥಿಕ ಪರಿಸ್ಥಿತಿ ನಮ್ಮದು ಉತ್ತಮವಾಗಿತ್ತು. ಈಗ ಸಿದ್ದರಾಮಯ್ಯನವರ ಕಳೆದ 2 ವರ್ಷದ ಬಡ್ಜೆಟ್ಟು ನೋಡಿದ್ರೆ ಅವ್ರ ಪರ್ಫಾರ್ಮೆನ್ಸು, ಇಲಾಖೆಗಳು ಕೊಟ್ಟಿದ್ರಲ್ಲ, ಹಣ ಖರ್ಚು ಮಾಡೇ ಇಲ್ಲ. ಒಂದೊಂದು ಇಲಾಖೆ 30%, 40%, 50%. ಹಣ ಬಿಡುಗಡೆ ಆಗಿಲ್ಲೋ, ಇವ್ರು ಖರ್ಚು ಮಾಡಿಲ್ಲೋ. ಅಧಿಕಾರಿ ಕೇಳಿದ್ರೆ ಹಣ ಬಿಡುಗಡೆ ಆಗಿಲ್ಲ ಅಂತಾರೆ, ಇವ್ರನ್ನ ಬಿಡುಗಡೆ ಮಾಡಿದ್ದೀರಿ, ಅವ್ರು ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಸರ್ಕಾರ ಫೇಲೂರು. ಅಂದರೆ ಅಭಿವೃದ್ಧಿ ಮಾಡೋದರಲ್ಲಿ ಈ ಸರ್ಕಾರ ಫೇಲ್ ಆಗಿದೆ. ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ನೀವು ಮಾತಾಡಿದ್ರಿ. 30ರಿಂದ 40 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಸತ್ಯನೂ ಕೂಡ. ಗೌರ್ಮೆಂಟ್ ಹೇಳೋ ಸಿದ್ದರಾಮಯ್ಯನವರು ನಾನು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತೀನಿ, ಸುಗ್ರೀವಾಜ್ಞೆ ಮಾಡಿದ್ದೀನಿ, ಅದನ್ನು ಗವರ್ನರ್ ಹತ್ರ ಕಳಿಸಿದ್ದೀನಿ. ಬಟ್ ಗವರ್ನರ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅವರು BJPಯ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದ್ದಾರೆ. ಅವರು ಅದನ್ನು ಮಾಡಿಫೈಡ್ ಮಾಡಿ ಕಳಿಸಿದ್ರು, ಅದನ್ನು ಕೆಲವು ದಿನ ಇಟ್ಕೊಂಡ್ರು, ನಮಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಗವರ್ನರ್ ಅನ್ನುವ ಆಪಾದನೆ ಇದೆ. ನೋಡಿ, ಅದೇನು ಹೇಳ್ತಾರಲ್ಲ, ಕುಣಿಲಾರ್ದವರು ನೆಲ ಡೊಂಕು ಅಂದ್ರಂತೆ, ಹಂಗೆ ಇವಾಗ ಇರೋ ಕಾನೂನಲ್ಲೇ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬೋದಾಯಿತು. ಇಷ್ಟು ದಿನ ಯಾಕೆ ಇರಲಿಲ್ಲ ಮೈಕ್ರೋ ಫೈನಾನ್ಸ್ ಹಾವಳಿ? ಇಷ್ಟು ದಿನ ಯಾಕೆ ಕರ್ನಾಟಕದಲ್ಲಿ ಇರಲಿಲ್ಲ? ನಮ್ಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತಲ್ಲ, 75 ವರ್ಷ ದಾಟಿದ್ದೀರಲ್ಲ ನಾವು. ಇಷ್ಟು ದಿನ ಯಾಕೆ ಇರಲಿಲ್ಲ? ಇವಾಗೇ ಯಾಕೆ ಬಂತು ಅಂತ ಹೇಳಿದ್ರೆ, ನಿಗಮಗಳಿಂದ ಸುಮಾರು 2,000 ಕೋಟಿ ನಾವು ಲೋನ್ಗಳನ್ನು ಕೊಡಬೇಕಾಯಿತು. ವಾಲ್ಮೀಕಿ ನಿಗಮ ಕೊಡಬೇಕಾಯಿತು. ಆ ವಾಲ್ಮೀಕಿ ನಿಗಮ ನೀವೇ ತಿಂದು ನೀರು ಕುಡಿದ್ಬಿಟ್ರಿ ಕಾಂಗ್ರೆಸ್ ಅವ್ರು, 187 ಕೋಟಿ. ಅಂಬೇಡ್ಕರ್ ನಿಗಮದಲ್ಲಿ ದುಡ್ಡು ಕೊಡಬೇಕಾಯಿತು, ಒಕ್ಕಲಿಗರ ನಿಗಮದ ಕೊಡಬೇಕಾಯಿತು, ವೀರಶೈವ ನಿಗಮ ಕೊಡಬೇಕಾಯಿತು, ಬಂಜಾರ ನಿಗಮದಲ್ಲಿ ಕೊಡಬೇಕಾಯ್ತು. ಕೊಟ್ಟೇ ಇಲ್ಲ. ಅವಾಗ ಮೈಕ್ರೋ ಫೈನಾನ್ಸ್ಗೆ ಹೋದ್ರು ಅವರು. ನೀವು ಹಣ ಬಿಡುಗಡೆ ಮಾಡಿ ಹಣ ಕೊಟ್ಟಿದ್ದರೆ ಅವ್ರು ಯಾಕೆ ಸಾಲಕ್ಕೆ ಹೋಗ್ತಾ ಇದ್ರು? ನಿಮ್ಮ ತಪ್ಪಿಂದ ಇವತ್ತು ಇಷ್ಟು ಜನ ಸತ್ತಿದಾರಲ್ಲ, ಅದಕ್ಕೆ ನೇರ ಕಾರಣ, ಈ ಸಾವಿಗೆ ನೇರ ಕಾರಣ ಈ ಸರ್ಕಾರನೇ, ಈ ಕಾಂಗ್ರೆಸ್ ಸರ್ಕಾರನೇ. ಆ ಸಾವಿಗೆ ಇವರೇ ಉತ್ತರ ಕೊಡಬೇಕಾಗ್ತದೆ, ವಿಧಾನಸಭೆ ಒಳಗಡೆ ಉತ್ತರ ಕೊಡಬೇಕಾಗ್ತದೆ. ಅದರಿಂದ ಮೈಕ್ರೋ ಫೈನಾನ್ಸ್ಗೆ ಅವಳಿಗೆ ಬಲಿಯಾಗೋ ರೀತಿ ಈ ಸರ್ಕಾರ ಮಾಡಿದ್ದಾರೆ. ಮತ್ತು ಆರ್ಡಿನೆನ್ಸ್ ತಂದಿದ್ದೀನಿ ಅಂತ ಹೇಳ್ತಾರೆ. ಆರ್ಡಿನೆನ್ಸ್ದಾಗ ಏನು ಕೇಳಿದ್ದಾರೆ ರಾಜ್ಯಪಾಲರು? RBI ರೂಲ್ಸ್ ಫಾಲೋ ಮಾಡಿ ಅಂತ ಹೇಳಿದ್ದಾರೆ.
ತಪ್ಪೇನಿದೆ ಅದರಲ್ಲಿ? ನೀವು RBI ರೂಲ್ಸ್ ಫಾಲೋ ಮಾಡಿ ಕಳಿಸ್ಬಿಟ್ಟಿದ್ರೆ ಅವ್ರು ಯಾಕೆ ಪೆಂಡಿಂಗ್ ಇಡ್ತಾ ಇದ್ರು? ಆಯಿತು, ಈಗ ಸೈನ್ ಮಾಡಿ ಕಳಿಸಿದಾರಲ್ಲ, ಈಗ ಗವರ್ನರ್ ಸೈನ್ ಮಾಡಿ ಭಾಳ ದಿನ ಆಯ್ತಲ್ಲ. ಈಗ ಇವತ್ತು 2 ದಿನದಿಂದ ಮಂಡ್ಯದಲ್ಲಿ 2 ಸತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ. ನಿಮ್ಮ ಆರ್ಡಿನೆನ್ಸ್ ಬಂದ ಮೇಲೂ, ಸುಗ್ರೀವಾಜ್ಞೆ ಬಂದ ಮೇಲೂ ಜನ ಸಾಯ್ತಾ ಇದ್ದಾರೆ ಅಂದರೆ ಏನರ್ಥ? ನಿಮಗೆ ಸರ್ಕಾರ ಅಧಿಕಾರಿಗಳು ನಿಮ್ಮ ಕಂಟ್ರೋಲಲ್ಲಿಲ್ಲ, ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ. ಮಂತ್ರಿಗಳೆಲ್ಲ ವಿಧಾನಸೌಧದಲ್ಲಿ ಕೂತಿದ್ದಾರೆ, ಮನೆಗಳಲ್ಲಿದ್ದಾರೆ. ಯಾರು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡಿ ಜನರ ಕಷ್ಟ ಸುಖ ಏನು ಅಂತ ಕೇಳ್ತಾ ಇಲ್ಲ. ಮುಖ್ಯಮಂತ್ರಿ ಆದಾಗ ಏನು ಹೇಳಿದ್ದು, ಪ್ರತಿ 15 ದಿನಕ್ಕೊಂತ ಕುಂದುಕೊರತೆ ಸಭೆ ಅಂತೆ ಪ್ರತಿ ಜಿಲ್ಲೆಯಲ್ಲೂ. ಒಬ್ಬ ಮಂತ್ರಿನೂ ಹೋಗಿಲ್ಲ ಇದುವರೆಗೂ. ಅದರಿಂದ ಇವರು ಗವರ್ನರ್ ಮೇಲೆ ಗೂಬೆ ಕೂಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಗವರ್ನರ್ದು ಇದರಲ್ಲಿ ಏನೂ ತಪ್ಪಿಲ್ಲ. ಗವರ್ನರ್ ಕೊಟ್ಟು ಭಾಳ ದಿನ ಆಗಿದೆ, ಆದರೂ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಸಾಯ್ತಾ ಇರೋದು ತಪ್ಪಿಲ್ಲ. ಇದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರ.